ಎಕ್ಸಾಮ್ಸ್ ಎಷ್ಟು ಓದಿದ್ರು ಪಾಸ್ ಆಗ್ತಾ ಇಲ್ಲ ಎಕ್ಸಾಮ್ಸ್ಗಳಲ್ಲಿ. ಏನ್ ಬರೆದ್ರು ಫೇಲ್ ಮಾಡ್ತಾ ಇದ್ದಾರೆ. ಏನ್ ಬರಿಬೇಕು, ಏನ್ ಬಿಡಬೇಕು, ಎಷ್ಟು ಅರ್ಥ ಮಾಡ್ಕೊಳ್ಬೇಕು ಏನು ಅರ್ಥ ಆಗ್ತಾ ಇಲ್ಲ. ಸೊ ಯಾಕೆ ಓದಾಡ್ತೀರಾ? ನಮ್ಮ ಕಾನೂನು ಅಕಾಡೆಮಿ ಚಾನಲ್ ಬಗ್ಗೆ ಗೊತ್ತೇ ಇದೆ. ಸೊ ಇವತ್ತು ಏನ್ ಹೇಳಕ್ ಬಂದಿದ್ದೀನಿ ಗೊತ್ತಾ ನಮ್ಮ ಕಾನೂನು ಅಕಾಡೆಮಿಯಲ್ಲಿ ನಿಮಗೆ? ನಮ್ಮ ಕಾನೂನು ಅಕಾಡೆಮಿಯಲ್ಲಿ ಯಾವ್ಯಾವ ರೀತಿ ವಿಡಿಯೋಸ್ಗಳು ಅವೈಲೇಬಲ್ ಇದೆ ಅಂತ ತೋರಿಸ್ಲಿಕ್ಕೆ ಅಂತಾನೆ ಇವತ್ತು ನಾನು ಬಂದಿದ್ದೀನಿ. ನೋಡಿ ಈ ತರ ವಿಡಿಯೋಸ್ಗಳು ಡೈರೆಕ್ಟ್ ಆಗಿ ಅಡ್ಮಿಟ್ ಡಿಪಾರ್ಟ್ಮೆಂಟ್ ಇಂದ ಏನ್ ಮ್ಯಾಟರ್ ಇದೆ ಅದನ್ನ ಡೈರೆಕ್ಟ್ ಆಗಿ ನಾನು ತೋರಿಸ್ತೇನೆ. ಇದು ಒಂದು ಸಬ್ಜೆಕ್ಟ್ ಅಷ್ಟೇ ಸೆಕೆಂಡ್ ಸೆಮಿಸ್ಟರ್ ನಾನು ತೋರಿಸ್ತಾ ಇದ್ದೀನಿ. ಪ್ರಾಪರ್ಟಿ ಲಾ ಇದೆ ಸೆಕೆಂಡ್ ಸೆಮಿಸ್ಟರ್. ಎಲ್ಲ ವಿಡಿಯೋ ನಾನು ನಿಮ್ಗೆ ಕೊಡೋಕ್ಕೋಸ್ಕರನೇ ಮಾಡಿರೋದು, ನಿಮಗೆ ಕೊಡಕ್ಕೆ ಮಾಡಿರೋವಂಥದ್ದು. ಕಾಲ್ ಮಾಡ್ಕೊಳ್ಳಿ ಅಷ್ಟೇ ನಂಬರ್ಸ್ಗಳಿಗೆ, ನಮ್ಮ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮ ನಂಬರ್ಸ್ಗಳು ನಮ್ಮ ಚಾನಲ್ ಎಷ್ಟು ಹುಟ್ಟಿದ ನಿಮ್ಮ ನಂಬರ್ಸ್ಗಳು ಸಿಗುತ್ತೆ ನೋಡಿ. ಸೆಕೆಂಡ್ ಸೆಮಿಸ್ಟರ್ ಕಾನ್ಸ್ಟಿಟ್ಯೂಷನ್ ಲಾ 2 ಆಯಿತು, ಕಾನೂನು ಕನ್ನಡ ಆಯಿತು, ಪ್ರಾಪರ್ಟಿ ಲಾ ಆಯಿತು, ಕಾಂಟ್ರಾಕ್ಟ್ ಲಾ ಆಯಿತು ನಿಮಗೆ. ನೆಕ್ಸ್ಟ್ ಈ ಥರ ನಾನು ತೆಗಿತಾ ಹೋದೆ ಅಂತಂದ್ರೆ ಇದರಲ್ಲಿ 1000 ವಿಡಿಯೋಸ್ಗಳಿದೆ ಈ ವೆಬ್ಸೈಟಲ್ಲಿ. ಆಮೇಲೆ ಕಾಂಟ್ರಾಕ್ಟ್ ಲಾ ಆಯಿತು, ಅದಾದಮೇಲೆ ನಿಮಗೆ ಮತ್ತೆ ಮುಸ್ಲಿಂ ಲಾನು ಕೂಡ ಇದೆ, ಲೇಬರ್ ಲಾನು ಕೂಡ ಇದೆ. ಸೊ ಇದು ಬರೀ ಒಂದು ಸೆಮಿಸ್ಟರ್ ಅಷ್ಟೇ ತೋರಿಸ್ತಾ ಇರೋದು ನಿಮಗೆ. ಈ ತರ ಫಸ್ಟ್ ಸೆಮ್ ಇಂದ ಲಾಸ್ಟ್ ಸೆಮ್ ತನಕನೂ ಕೂಡ ಇದೆ. ಇದು ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ವೆಬ್ ಲಿಂಕ್ ಅಪ್ಲಿಕೇಶನ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇರೋಂಥದ್ದು. ಸರ್ ನಾನು ಯಾವ್ದ್ರಲ್ಲಿ ಆಕ್ಸೆಸ್ ತಗೊಳ್ತೀನಿ? ಮೊಬೈಲಲ್ಲಿ ತಗೊಳ್ತೀನಿ ತಗೊಳ್ಳಿ, ಇಲ್ಲ ನಾನು ಲ್ಯಾಪ್ಟಾಪ್ ಅಲ್ಲಿ ತಗೊಳ್ತೀನಿ ತಗೊಳ್ಳಿ, ಸಿಸ್ಟಮ್ ಅಲ್ಲಿ ತಗೊಳ್ತೀನಿ ತಗೊಳ್ಳಿ, ಪ್ರೊಜೆಕ್ಟರ್ ಅಲ್ಲಿ ತಗೊಳ್ತೀನಿ ತಗೊಳ್ಳಿ, ಟಿವಿಯಲ್ಲಿ ತಗೊಳ್ತೀನಿ ತಗೊಳ್ಳಿ, ಟ್ಯಾಬ್ ಅಲ್ಲಿ ತಗೊಳ್ತೀನಿ ತಗೊಳ್ಳಿ, ಏನ್ ಇಷ್ಟ ಬರುತ್ತೆ ಅದ್ರಲ್ಲಿ ತಗೊಳ್ಳಿ. ಎಲ್ಲದರಲ್ಲೂ ಕೂಡ ಅವೈಲೇಬಲ್ ಇದೆ. ಇದು ನೋಡಿ ನಾನು ಸೆಮಿಸ್ಟರ್ ವೈಸ್ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್, 5 ಇಯರ್ ಫಸ್ಟ್ ಸೆಕೆಂಡ್ ಸೆಮ್ ಥರ್ಡ್ ಎಲ್ಲದೂ ಕೂಡ ಇದೆ. ನಾನು ಈಗ ಜಸ್ಟ್ ತೋರಿಸಿ ನಿಮಗೆ ಸೆಕೆಂಡ್ ಸೆಮಿಸ್ಟರ್. ಇಲ್ಲ ಸರ್ ನಾನು 4th ಸೆಮ್ ಇದ್ದೀನಿ, 4th ಸೆಮ್ ನೋಡ್ತೀರಾ? ಸರಿ 4th ಸೆಮ್ ನೋಡಿ, ಇಲ್ಲ 6th ಸೆಮ್ ನೋಡಿ. 4th ಸೆಮ್ ಇಂದು ಪಬ್ಲಿಕ್ ಇಂಟರ್ನ್ಯಾಷನಲ್ ಆಪ್ಷನಲ್ ಸಬ್ಜೆಕ್ಟ್ ಸಮೇತನೂ ಕೂಡ ಮಾಡಿದ್ದೀನಿ. ಬ್ಯಾಂಕಿಂಗ್, ಇನ್ಸೂರೆನ್ಸ್, ಹ್ಯೂಮನ್ ರೈಟ್ಸ್, ರೈಟ್ ಟು ಇನ್ಫಾರ್ಮೇಶನ್, ಪ್ರೊಫೆಷನಲ್ ಎಥಿಕ್ಸ್, ADRS. ನೀವು ಯಾವ ಸಬ್ಜೆಕ್ಟ್ ಬಿಟ್ಟಿದ್ದೀರಿ ಅಂತಲ್ಲ, ನೀವು ಇಷ್ಟ ಬಂದಿದ್ದು ನೀವು ತಗೊಳ್ಳಿ, ಅದನ್ನ ಕಂಪ್ಲೀಷನ್ ನಾನು ಮಾಡ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಎಲ್ಲದೂ ಕೂಡ ಇದೆ, ಎಲ್ಲದೂ ಕೂಡ ಅಪ್ಲೋಡೆಡ್. ರೈಟ್ ಟು ಇನ್ಫಾರ್ಮೇಶನ್ ನೀವು ಬೇಕಿದ್ರೆ ಸ್ವಲ್ಪ ಪಾಸ್ ಮಾಡಿ ನೋಡಿ. ಯಾಕಂದ್ರೆ ಸುಮಾರು ಕಂಟೆಂಟ್ಸ್ಗಳನ್ನ, ಸುಮಾರು ವಿಷಯಗಳನ್ನ ನಿಮಗೆ ತೋರಿಸೋದಿದೆ. ಅದಕ್ಕೋಸ್ಕರ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ತಾ ಇಲ್ಲ. ಇಲ್ಲ ಸರ್ ನಾನು ಫಸ್ಟ್ ಸೆಮಿಸ್ಟರ್ ಇದ್ದೀನಿ ಸರ್, ಫಸ್ಟ್ ಸೆಮಿಸ್ಟ್ರಿಗೂ ಕೂಡ ಹೇಳ್ತಾ ಇದ್ದೀನಿ ನಿಮ್ಗಿರುವಂತ ಅಪ್ಡೇಟೆಡ್ ಸಿಲೆಬಸ್ ಸಮೇತ BNSA ಮಾಡಿರುವಂತದ್ದು. ಇಲ್ಲ ಸರ್ ನಾನು ಹಳೆ ಸಿಲೆಬಸ್ IPC ಓದ್ತೀನಿ, IPCನೂ ಮಾಡಿದ್ದೀನಿ. ಈ ರೀತಿ ನಿಮಗೆ ಕಂಟೆಂಟ್ಗಳನ್ನು ನಾನು ಕೊಡ್ತಾನೆ. ಕಾಂಟ್ರಾಕ್ಟ್ ಲಾ ಇದೆ, ಇಂಗ್ಲಿಷ್ ಇದೆ, ಕಾನ್ಸ್ಟಿಟ್ಯೂಷನ್ ಲಾ ಬೇಕಾ? ಕಾನ್ಸ್ಟಿಟ್ಯೂಷನ್ ಲಾ ಇದೆ. ಇಲ್ಲ ಟಾರ್ಟ್ ಲಾ ಬೇಕಾ? ಟಾರ್ಟ್ ಲಾನು ಕೂಡ ಇದೆ. ಇನ್ಯಾವ ಸಬ್ಜೆಕ್ಟ್ ಓದ್ತೀರಾ ನೀವು? ಫ್ಯಾಮಿಲಿ ಲಾ ಓದ್ತೀರಾ? ಸರಿ ಸರ್, ಫ್ಯಾಮಿಲಿ ಲಾನು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಏನಾದ್ರೂ ಓದಿ, ಹಿಂದೂ ಲಾ ಓದ್ತೀರಾ ಓದಿ, ಮುಸ್ಲಿಂ ಲಾ, ಇಂಥ ಸಬ್ಜೆಕ್ಟ್ ಇಲ್ಲ ಅನ್ನಂಗಿಲ್ಲ. ಎಲ್ಲಾ ಸಬ್ಜೆಕ್ಟು ರೆಡಿ ಇದೆ. ಫಸ್ಟ್ ಸೆಮ್ ಇಂದು ರೆಡಿ ಇದೆ, ಥರ್ಡ್ ಸೆಮ್ ಇಂದು ರೆಡಿ ಇದೆ. ಇಲ್ಲ ಸರ್ ನಾನು ಥರ್ಡ್ ಸೆಮ್ ಇಂದ ನೋಡ್ತೀನಿ, ಥರ್ಡ್ ಸೆಮ್ ಇಂದ ಏನಾದ್ರು ಇದೆಯಾ ನಿಮ್ಮ ಹತ್ರ? ಹೌದು ಸರ್ ಥರ್ಡ್ ಸೆಮ್ ಇಂದು ಕೂಡ ಇದೆ. ನಾನು ಜಸ್ಟ್ ಈಗ 3 ಇಯರ್ LLB ಅವರಿಗೆ ತೋರಿಸ್ತಾ ಇದ್ದೀನಿ. 5 ಇಯರ್ LLB ಅವರಿಗೂ ಇದೇ ತರ ನಾನು ತೋರಿಸ್ತೇನೆ, ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಕಾಲ್ ಮಾಡ್ಕೊಂಡು ಏನೇನು ಫೆಸಿಲಿಟಿ ಇದೆ ಏನಿದೆಲ್ಲ ಕೇಳ್ಕೊಡ್ಬೇಕು. ನೋಡಿ ಸರ್, ಫೆಸಿಲಿಟಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದೇನು, ಸಿಂಪಲ್ ಆಗಿ ಶಾರ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದಿಷ್ಟು ವಿಡಿಯೋಸ್ ಬೇಕು, ಅದು ನಮ್ಮ ಹತ್ರ ಅವೈಲೇಬಲ್ ಇದೆ. ಕಂಪ್ಲೀಟ್ ಕ್ಲಾಸಸ್, ಒಂದು ಕೂಡ ಸಿಲೆಬಸ್ ಒಂದು ಪಾಯಿಂಟ್ ಬೆಳೆದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರುವಂತ ಎಲ್ಲಾ ವಿಡಿಯೋಸ್ಗಳಿದೆ. ಟ್ಯಾಕ್ಸೇಷನ್, ಅದು ಇದು, ಲಾ ಆಫ್ ಟಾರ್ಟ್, ಲೇಬರ್ ಲಾ ಟು, BNSS ಅಪ್ಡೇಟೆಡ್ ಸಿಲೆಬಸ್ ಮಾಡಿದೀವಿ. ಮತ್ತೆ ಹಳೆ ಸಿಲೆಬಸ್ ಅಲ್ಲ, ಅಪ್ಡೇಟೆಡ್ ಸಿಲೆಬಸ್ ಎಲ್ಲದಕ್ಕೂ ಕೊಟ್ಟಿದ್ದೀವಿ. ಸೊ ಈ ತರ ಕಂಪ್ಲೀಟ್ ಆಗಿ 100% ಇರುವಂತ ಸಿಲೆಬಸ್ಗಳಿದೆ. 4th ಸೆಮಿಸ್ಟರ್ ನಾನು ಹೋಗಿ ತೋರಿಸಿದೆ, ಸೆಕೆಂಡ್, ಫಸ್ಟ್, ಸೆಕೆಂಡ್ ಎಲ್ಲಾ ಸೆಮಿಸ್ಟರ್ ನಾನು ಯಾವ್ದು ತೋರಿಸಿದ್ರು ಕೂಡ ಕಂಪ್ಲೀಟ್ ಆಗಿದೆ. ನೋಟ್ಸ್, ವಿಡಿಯೋಸ್, ಕ್ಲಾಸಸ್ ಎಲ್ಲ ಇದೆ. ಸರಿ ಸರ್, ನೋಟ್ಸ್ಗಳು ಅಂತ ಒಂದು ವಿಷಯ ಬರುತ್ತಲ್ಲ, ಅದು ಯಾವ ರೀತಿ ಇದೆ ಸರ್ ನೋಟ್ಸ್ಗಳು ಅಂತ ನೀವೇನಾದ್ರು ನೋಡಿದ್ರೆ ನೋಡಿ. ನನ್ನ ನೋಟ್ಸ್ಗಳು ಸ್ವಲ್ಪ ಇಲ್ಲಿ ತೋರಿಸ್ತೇನೆ. ಇದೆಲ್ಲ ನಾನು ತೋರಿಸ್ತಾ ಇರೋದು ನಿಮ್ಗೆ ಡೈರೆಕ್ಟ್ ಆಗಿ ಅಡ್ಮಿನ್ ವೆಬ್ ಲಿಂಕ್ ತೋರಿಸ್ತಾ ಇದ್ದೇನೆ ನಾನು. ಡೈರೆಕ್ಟ್ ಆಗಿ ಅಡ್ಮಿನ್ ವೆಬ್ ಲಿಂಕ್ ನೋಟ್ಸ್ಗಳು ಇಲ್ಲೆಲ್ಲ ಇದೆ ನೋಡಿ. ವಿಮಾ ಕಾನೂನು ಈ ತರ ಎಲ್ಲ ಇಲ್ಲೆಲ್ಲ ನೋಟ್ಸ್ಗಳೆಲ್ಲ ಇದೆಯಲ್ಲ, ಕನ್ನಡ ಇಂಗ್ಲಿಷ್ ಮೀಡಿಯಂ ಎರಡು. ಸರ್ ನೋಟ್ಸ್ಗಳು ತೋರಿಸಿ, ನಾವು ಒಂದು ಸ್ವಲ್ಪ ನೋಟ್ಸ್ ನೋಡಬೇಕು. ಯಾಕೆ ತೋರಿಸಲ್ಲ? ನೋಟ್ಸ್ಗಳು ತೋರಿಸ್ತೇನೆ ಡೈರೆಕ್ಟ್ ಆಗಿ. ನನ್ನ PC ಅಲ್ಲಿ ಇರುವಂತ ಫೋಲ್ಡರ್ಸ್ಗಳೇ ಓಪನ್ ಮಾಡಿ ತೋರಿಸ್ಬಿಡ್ತೇನೆ, ಯಾವ್ಯಾವ ವಿಡಿಯೋಸ್ಗಳಿದೆ ಏನೇನಿದೆ ಅಂತೇಳಿ. ಎಲ್ಲಾ ತರದ ನೋಟ್ಸ್ಗಳು ಅಪ್ಲೋಡೆಡ್. ಒಂದೊಂದ್ಸಲ ಪೇಜ್ ಚೇಂಜ್ ಆಗ್ತಾ ಇದೆ. ಈ ತರ ಫಸ್ಟ್ ಸೆಮಿಸ್ಟರ್ ಇಂದ ಹಿಡಿದು 6th ಸೆಮ್ 3 ಇಯರ್ LLB, ಫಸ್ಟ್ ಸೆಮಿಸ್ಟರ್ ಇಂದ 10th ಸೆಮ್ 5 ಇಯರ್ LLB, ನೀವು ಯಾವ್ದಾದ್ರು ಕಾಲ್ ಮಾಡಿ ಎಲ್ಲಾ ನೋಟ್ಸ್ಗಳಿದೆ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಕುಂತಿರೋದು ನಿಮ್ಗೋಸ್ಕರನೇ. ಸರಿ ಸರ್, ಅದನ್ನ ನಾನು ಸ್ವಲ್ಪ ನೋಡ್ತೀನಿ ನೀವಂತ ಏನಾದ್ರು ಹೋದ್ರೆ ಇಲ್ಲಿದೆ ನೋಡಿ. ಪ್ರಾಜೆಕ್ಟ್ 100 ಅಲ್ಲಿ ನಮ್ಮ ಕಾನೂನು ವರ್ಕು ನೋಟ್ಸ್ಗಳು ಏನಾದ್ರು ನೋಡ್ತೀನಿ ಅಂತ ಹೋದ್ರೆ ನೋಟ್ಸ್ಗಳು ನಾನು ಇಲ್ಲಿ ತೋರಿಸ್ತೇನೆ ಒಂದೊಂದಾಗಿ. ಸೊ ನೋಟ್ಸ್ಗಳಲ್ಲಿ ನೋಡಿ, ಕಾನ್ಸ್ಟಿಟ್ಯೂಷನ್ ಲಾ 1 ನಮ್ಮ ನೋಟ್ಸ್ಗಳು. ಕಾನ್ಸ್ಟಿಟ್ಯೂಷನ್ ಲಾ 1 ಇದು ನಿಮ್ಮ ಫಸ್ಟ್ ಸೆಮಿಸ್ಟರ್ ಇದೆ, 3 ಇಯರ್ LLB. ಅದು ಬಿಟ್ಟು ಎಲ್ಲ ನೋಟ್ಸಸ್ಗಳಿದೆ, ಯಾವ್ದಾದ್ರು ಸಬ್ಜೆಕ್ಟ್ ತಗೊಳ್ಳಿ. ಆಲ್ರೆಡಿ ಓಪನ್ ಇದೆ. BNS ಇದೆ, ಭಾರತೀಯ ನ್ಯಾಯ ಸಂಹಿತೆ, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಲಾ ಆಫ್ ಟಾರ್ಟ್, BNS ಕನ್ನಡ ಮೀಡಿಯಂ ಅಲ್ಲೂ, ಇಂಗ್ಲಿಷ್ ಮೀಡಿಯಂ ಅವ್ರು ಏನು ಓದ್ತಾರೆ ಕನ್ನಡ ಮೀಡಿಯಂ ಅದೇ ಓದ್ತೀರಿ ನೀವು. ಆಮೇಲೆ ಮತ್ತೆ ಕಂಪ್ಲೀಟ್ ಆಗಿ ಇದು ಯಾವ ತರ ಮಾಡಿರೋದು ಅಂತಂತಂದ್ರೆ, ಇಲ್ಲಿ ಏನೋ ಒಂದು ಟ್ರಾನ್ಸ್ಲೇಷನ್ ಆ ತರ ಅಲ್ಲ, ಕನ್ನಡ ಇಂಗ್ಲಿಷ್ ಎರಡೂನು ಸೇರ್ಸಿ ನಿಮಗೆ ಕೊಟ್ಟಿರುವಂತದ್ದು. ನೋಡಿ ನಮ್ಮ ನೋಟ್ಸ್ಗಳು ಹೇಗಿರುತ್ತೆ ಅಂತ, ಇಂಗ್ಲಿಷು ಕನ್ನಡ ಎರಡೂನು ಕೂಡ ಸೇರಿಸಿ, ಟೈಟಲ್ ಸಬ್ ಟೈಟಲ್ ಸಮೇತ ಪಕ್ಕದಲ್ಲಿ ಸಬ್ ಟೈಟಲ್ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಸಬ್ ಟೈಟಲ್ ಇರುತ್ತೆ, ಕೀ ಪಾಯಿಂಟ್ಸ್ ಇರುತ್ತೆ. ಬರೀ ಇದಿರೋದಲ್ಲ, ಇದೇ ಕಂಟೆಂಟ್ ಮೇಲೆ ನಾನು ಪಾಠ ಮಾಡಿದ್ದೀನಿ. ಇಲ್ಲೇ ನಿಮಗೆ ಕಂಟೆಂಟ್ ಕಾಣ್ತಾ ಇದೆ ಗೊತ್ತಾ ನೋಟ್ಸ್ ಅಲ್ಲಿ, ಇದೇ ಕಂಟೆಂಟ್ ಮೇಲೆ ಪ್ರತಿ ಕ್ಲಾಸಸ್ಗಳು ಒಂದ್ ಲೈನ್ ಬಿಡಿಲ್ದಂಗೆ ನಾನು ವಿಡಿಯೋ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ನೋಡಿ ಸರ್, ಒಂದ್ ಕಡೆ ನಿಮ್ಮ ಹತ್ರ ನೋಟ್ಸ್ ಇದೆ, ಒಂದ್ ಕಡೆ ನಿಮ್ಮ ಹತ್ರ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ಗಳಿದೆ. ಸುಮ್ನೆ ಆರಾಮಾಗಿ ಕುತ್ಕೊಂಡು ಒಂದು ಪೆನ್ ಇಟ್ಕೊಂಡು ಸುಮ್ನೆ ಸ್ಕ್ರಾಲ್ ಮಾಡ್ಕೊಂಡು ಹೋಗೋದಷ್ಟೇ. ನೋಟ್ಸ್ ನಾವೇ ಕೊಡ್ತಾ ಇದೀವಿ, ನಾವೇ ಇದನ್ನ ಕೊಡ್ತಾ ಇದೀವಿ ಸರ್. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತಾರಲ್ಲ ಸರ್, ಅದೇನಾದ್ರು ಕೊಡ್ತೀರಾ? ಯಾಕೆ ಕೊಡಲ್ಲ ಸರ್? ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತೀವಿ. ಇಲ್ಲಿದೆ ನೋಡಿ, ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಈ ತರ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ರಿಲೀಸ್ ಮಾಡ್ತೀವಿ 2 ಭಾಷೆಯಲ್ಲಿ.
ಈ ತರ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಿಮ್ಮ ನೋಟ್ಸ್ ಗಳ ಎಂಡಲ್ಲೇ ನಾವು ಕೊಟ್ಬಿಡ್ತೀವಿ ಇದನ್ನ ಎಲ್ಲಾ ನೋಟ್ಸ್ ಗಳಲ್ಲಿ. ಇಲ್ಲ ಸರ್ ಸಪರೇಟ್ ಆಗೇ ಬೇಕಾ? ಯಾಕಿಲ್ಲ ಸರ್, ಸಪರೇಟ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ರಿಲೀಸ್ ಮಾಡಿ ಇದ್ರ ಮೇಲೆ ಮಾರ್ಕ್ ಟೆಸ್ಟ್, ಟ್ರೈನಿಂಗು, ಕ್ರಾಸ್ ಕ್ವಶನ್, ನನ್ನ ಹತ್ರ ಡೈರೆಕ್ಟ್ ಆಗಿ ಸ್ಟೂಡೆಂಟ್ ಮಾತಾಡ್ತಾರೆ ಯಾವ್ಯಾವ ಕ್ವಶನ್ ಬರುತ್ತೆ ಬರಲ್ಲ ಅಂತ. ಪ್ರತಿ ಸಬ್ಜೆಕ್ಟ್ ನ ಮೇಲೆ ಎಲ್ಲೂ ಕೂಡ ಏನು ಮಿಸ್ ಔಟ್ ಮಾಡಕ್ಕೆ ಹೋಗಿಲ್ಲ ನಾವು. ಯಾವ್ದು ಮೊದಲನೇ ಸೆಮಿಸ್ಟರ್ ಇಂದ ಲಾಸ್ಟ್ ಸೆಮ್, ನೀವು ಫಸ್ಟ್ ಸೆಮ್ ಆಗಿರಿ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್, 8, 9, 10 5 ಇಯರ್ LLB ನ 3 ಇಯರ್ LLB ನ ಕಾಲ್ ಮಾಡ್ಕೊಳ್ಳಿ, ತಗೊಳ್ಳಿ. ಎಲ್ಲಾ ನೋಟ್ಸಸ್ ಗಳು ನಾನು ತೋರಿಸ್ತಾ ಇದ್ದೀನಿ. ರೈಟ್ ಟು ಇನ್ಫಾರ್ಮೇಶನ್, ಪಬ್ಲಿಕ್ ಇಂಟರ್ನ್ಯಾಷನಲ್, ಬ್ಯಾಂಕಿಂಗ್ ಲಾ, ಏನ್ ಬೇಕು ಹೇಳಿ ನಿಮ್ಗೆ, ವಿಮಾ ಕಾನೂನು ಎಲ್ಲದೂ ಇದೆ. ಇದು ಆಪ್ಷನಲ್ ಸರ್, ಅದಿಲ್ಲ ಸರ್, ಇದಿಲ್ಲ ಸರ್, ಅವೆಲ್ಲ ಇಲ್ಲ. ಆದ್ರೆ ಒಂದ್ ಖುಷಿ ವಿಷಯ ಏನ್ ಗೊತ್ತಾ, ಎಷ್ಟೋ ಜನ ನಮ್ ನೋಟ್ಸ್ ಗಳನ್ನ ತಗೊಂಡು ನಮ್ದು ಅಂತೇಳಿ ಹೆಸರು ಹಾಕೊಂಡು ಬಿಡ್ತಾ ಇದಾರಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಕಾನೂನು ಅಕಾಡೆಮಿ ಬ್ರ್ಯಾಂಡ್ ಏನು ಅಂತೇಳಿ. ಇದು ರಿಯಲ್ ಆಗಿರುವಂತ ಒಂದು ಕಂಟೆಂಟ್. ನಾನು ಏನಕ್ಕೆ ಇದನ್ನೆಲ್ಲ ಶೋ ಮಾಡ್ತಾ ಇದೀನಿ ಅಂತಂದ್ರೆ ಆಕ್ಚುಯಲ್ ಆಗಿರೋ ಕಂಟೆಂಟ್ ಏನು ಅಂತ. ಸರಿ ಈಗ ನಾನು ಸ್ವಲ್ಪ ಫೈಲ್ಸ್ ಗಳು ನೋಡ್ಬಿಡ್ತೀನಿ. ಸರಿ ಬನ್ನಿ, ಫೈಲ್ಸ್ ಗಳು ಏನಿದೆ ಎಲ್ಲಿದೆ ಅಂತ ನಾನು ತೋರಿಸ್ತೇನೆ. ನೋಟ್ಸಸ್ ಅಲ್ಲಿ ಬನ್ನಿ. ಫಸ್ಟ್ ಸೆಮಿಸ್ಟರ್ ನೋಟ್ಸಸ್ ಗಳು ಎಷ್ಟು ನೋಡ್ತೀರಾ ತಗೊಳ್ಳಿ. ಇದೆಲ್ಲ ಕಾನ್ಸ್ಟಿಟ್ಯೂಷನ್ ಲಾ, ಕಾಂಟ್ರಾಕ್ಟ್, ಇಂಗ್ಲಿಷ್, ಹಿಂದೂ, BNS ಎಲ್ಲ ರೆಡಿ ಮಾಡಿರೋದು ನಿಮ್ಗೆ. ಸೆಕೆಂಡ್ ಸೆಮಿಸ್ಟರ್ ಇದೀನಿ ಸರ್, 3 ಇಯರ್ LLB. ಆಯ್ತು ಸರ್, ಸೆಕೆಂಡ್ ಸೆಮಿಸ್ಟರ್ ಕಾನ್ಸ್ಟಿಟ್ಯೂಷನ್ ಲಾ, ಕಾಂಟ್ರಾಕ್ಟ್, ಲೇಬರ್, ಕಾನ್ಸ್ಟಿಟ್ಯೂಷನ್ ಲಾ, ಫ್ಯಾಮಿಲಿ, ಪ್ರಾಪರ್ಟಿ ಎಲ್ಲ ನಿಮ್ದೇ. ಇದು ಕರಾರು ಕಾನೂನು ಕನ್ನಡದಲ್ಲಿ 3 ಇಯರ್ LLB ಇದೀನಿ ಸರ್. 3 ಇಯರ್ LLB ಅಡ್ಮಿನ್, BNS, ಜೂರಿಸ್, ಲೇಬರ್, ಟ್ಯಾಕ್ಸೇಷನ್ ಎಲ್ಲ ಸಬ್ಜೆಕ್ಟ್ ಕೂಡ ನೋಟ್ಸಸ್ ಗಳು ರೆಡಿ ಇದೆ. 4th ಸೆಮಿಸ್ಟರ್ ಸರ್, 4th ಸೆಮಿಸ್ಟರ್ ಇದೀನಿ. ಬ್ಯಾಂಕಿಂಗ್ ಲಾ, ಹ್ಯೂಮನ್ ರೈಟ್, ಆಮೇಲೆ ಇನ್ಸೂರೆನ್ಸ್, ರೈಟ್ ಟು ಇನ್ಫಾರ್ಮೇಶನ್, RTI, ನೀವು ಏನ್ ನೋಡ್ತೀರಿ ಹೇಳಿ ಎಲ್ಲಾ ನೋಟ್ಸಸ್ ಗಳನ್ನು ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಎಲ್ಲಾ ನೋಟ್ಸಸ್ ಸರ್. 5th ಸೆಮ್ ಇದೀನಿ ಸರ್, 5th ಸೆಮ್ ಅಷ್ಟೇ ತಗೊಳ್ಳಿ. ಕಂಪ್ನಿ ಲಾ, NKS, ಪಿನೋಲಾಜಿ, ವಿಕ್ಟಿಮ್ಲಾಜಿ, IOS ಯಾವ ನೋಟ್ಸ್ ತಗೊಳ್ತೀರಾ ನೀವು ಕಂಪ್ಲೀಟ್ ಆಗಿ ತಗೊಳ್ಳಿ. ಎಲ್ಲಾ ನೋಟ್ಸಸ್ ಇದೆ. 6th ಸೆಮ್ ಇದೀನಿ ಸರ್. 6th ಸೆಮ್ ನೋಟ್ಸಸ್ ಗಳು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಮೂಟ್ ಕೋರ್ಟ್, IPR 1, 2, ಲ್ಯಾಂಡ್ ಲಾ, ವೈಟ್ ಕಾಲರ್ ಕ್ರೈಮ್, ಎನ್ವೈರ್ಮೆಂಟ್ ಎಲ್ಲ ನಮ್ಮ ಕಾನೂನು ಅಕಾಡೆಮಿಯಿಂದ ಇನ್ಕ್ಲೂಡ್ ಕ್ಲಾಸಸ್ ಗಳು ಸಮೇತ ಅವೈಲೇಬಲ್ ಇರುವಂತದ್ದು ಸರ್. ಫಸ್ಟ್ ಸೆಮ್ 5 ಇಯರ್ LLB ಸರ್, ನಿಮ್ಗೂ ಅವೈಲೇಬಲ್ ಇದೆ. ಲೀಗಲ್ ಮೆಥಡ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಇದು ಕೂಡ ಅವೈಲೇಬಲ್ ಇದೆ. ಇಲ್ಲ ಸರ್ ನಾನು ಸೆಕೆಂಡ್ ಸೆಮ್ ಓದ್ತಾ ಇದ್ದೀನಿ, ಸೆಕೆಂಡ್ ಸೆಮ್ ಅವೈಲೇಬಲ್ ಇದೆ. ಸುಮ್ಮನೆ ಕಾಟಾಚಾರಕ್ಕೆ ಎಲ್ಲ ನೋಡ್ದೆ ಓದೆ ಹಾಳಾದೆ ಅವೆಲ್ಲ ಬೇಡ ಸರ್. ನಾಲೆಜ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಏನೋ ಅರ್ಥ ಮಾಡ್ಕೊಳ್ಬೇಕು, 4 ಅಕ್ಷರ ಕಲ್ತ್ ನೀವು ಹೋಗ್ಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ನೀವು ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಕಾನ್ಸಂಟ್ರೇಷನ್ ನಲ್ಲಿ ಆರಾಮಾಗಿ ಓದ್ಕೊಂಡು ಹೋಗಿ. ಪ್ರತಿ ಸೆಮಿಸ್ಟರ್ದು ಕೂಡ ನಮ್ಮ ಹತ್ರ ಆಕ್ಸೆಸ್ ರೆಡಿ ಇದೆ. ಈಗ ನಾನು ನೋಟ್ಸಸ್ ಅವೈಲೇಬಿಲಿಟಿ ನಾನು ನಿಮಗೆ ತೋರಿಸ್ದೆ. ವಿಡಿಯೋಸ್ ಅವೈಲೇಬಿಲಿಟಿ ನೋಡ್ತೀರಾ? ಸರಿ ಸರ್, ಎಲ್ಲಾ ಸಬ್ಜೆಕ್ಟ್ ವಿಡಿಯೋಸ್ ಅವೈಲೇಬಿಲಿಟಿ ಹೆಂಗ್ ಇಟ್ಕೊಂಡಿದ್ದೀರಾ ನಮ್ನ ಆಕ್ಸೆಸ್ ಕೊಡಕ್ಕೆ. 3/1 ಅಂತ ನಾನು ಹೊಡೆದಿದ ತಕ್ಷಣ ಪ್ರತಿ ಸಬ್ಜೆಕ್ಟ್ ಓಪನ್ ಆಗುತ್ತೆ. BNS, ಕಾನ್ಸ್ಟಿಟ್ಯೂಷನ್, ಕಾಂಟ್ರಾಕ್ಟ್, ಇಂಗ್ಲಿಷ್ ಯಾವ ಸಬ್ಜೆಕ್ಟ್ ತಗೊಳ್ತೀರಿ ಹೇಳಿ ಎಲ್ಲಾ ಸಬ್ಜೆಕ್ಟ್ಗಳು ಕೂಡ ಓಪನ್ ಆಗುತ್ತೆ. ಇದನ್ನ ಯಾರಿಗ್ ಮಾಡಿರೋದು? ನಿಮ್ಗೋಸ್ಕರನೇ ಮಾಡಿರೋದು. ನೀವು ಇದನ್ನ ಫೋನ್ ಮಾಡಿ ತಗೋಬೇಕಷ್ಟೇ ನಮ್ಮ ಹತ್ರ ಆಕ್ಸೆಸ್. ಆಯ್ತಾ? ನಮ್ಮ ಕಾನೂನು ಲಾ ಅಸೋಸಿಯೇಷನ್ ಇಂದ ಮಾಡಿರುವಂತದ್ದು ಸರ್. ಸೆಕೆಂಡ್ ಸೆಮ್ ಇದೀನಿ, ತಗೊಳ್ಳಿ. 3/2 ಅಲ್ಲಿ ಇದೆ, ಎಲ್ಲ ಅವೈಲೇಬಲ್ ಇದೆ. ಕಾಂಟ್ರಾಕ್ಟ್ ಲಾ 2 ಇದೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಲಾ 2 ಇದೆ. ಎಲ್ಲದನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತಾ ಇಲ್ಲ. ಮುಸ್ಲಿಂ ಲಾ ಇದೆ, ಮತ್ತು 1-2 ಅಲ್ಲ, ಆ ವಿಡಿಯೋಸ್ ಗಳು ಎಷ್ಟೊಂದಿದೆ ನೋಡಿ. ಆಮೇಲೆ ತುಂಬಾ ಸಿಂಪಲ್ ಆಗಿದೆ. ನಮ್ಮ ಯೂಟ್ಯೂಬ್ ಅಲ್ಲಿ ನೋಡಿದಿರಲ್ವಾ, 10 ನಿಮಿಷ 5 ನಿಮಿಷ 10 ನಿಮಿಷದಲ್ಲಿ ಆಟ ಆಡ್ಕೊಂಡು ಎಲ್ಲೋ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಮುಗಿಸ್ಬಿಡ್ತೀರಾ ಸರ್. ಪಾಠ ಯಾರು ಮಾಡಿದ್ದಾರೆ? ನಾನೇ ಮಾಡಿದ್ದೀನಿ ಖುದ್ದಾಗಿ ಎಲ್ಲಾ ಪಾಠಗಳನ್ನ. 3/3 ಎಲ್ಲ ಅವೈಲೇಬಲ್ ಇದೆ, ಎಲ್ಲಾ ಸಬ್ಜೆಕ್ಟ್ ಕೂಡ. 3/4 ಇದೀನಿ ಸರ್ ನಾನು. 3/4 ಇದ್ರೆ ಯಾವ ಸಬ್ಜೆಕ್ಟ್ ಅವೈಲೇಬಲ್ ಇದೆ ಸರ್? ಆಪ್ಷನಲ್ ಸಬ್ಜೆಕ್ಟ್ ಸಮೇತನೂ ಅವೈಲೇಬಲ್ ಇಟ್ಟಿರ್ತೀವಿ ನಾವು. 3/4 ಬಂದ್ರೆ ನೀವು ಬರೆಯೋದು 3 ಸಬ್ಜೆಕ್ಟ್. ಆದ್ರೆ ನಾವು ರೈಟ್ ಟು ಇನ್ಫಾರ್ಮೇಶನ್, ಪ್ರೊಫೆಷನಲ್ ಎಥಿಕ್ಸ್, ಪಬ್ಲಿಕ್ ಇಂಟರ್ನ್ಯಾಷನಲ್, ಇನ್ಸೂರೆನ್ಸ್ ಲಾ, ಹ್ಯೂಮನ್ ಲಾ, ಬ್ಯಾಂಕಿಂಗ್ ಲಾ ಯಾವ್ದನ್ನು ಕೂಡ ಮಿಸ್ ಔಟ್ ಮಾಡಿಲ್ಲ ಸರ್. ಎಲ್ಲಾ ಸಿಲೆಬಸ್ ಕಂಪ್ಲೀಟ್ ಆಗಿದೆ. ಜಸ್ಟ್ ನೀವು ತಗೋಬೇಕಷ್ಟೇ. ಅದು ಬಿಟ್ರೆ ಬೇರೆ ಏನು ಇಲ್ಲ ಇದ್ರಲ್ಲಿ ವಿಷಯ. ಸೊ ಅದಾದ್ಮೇಲೆ 3/5 ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ಇಟ್ಟಿರುವಂತದ್ದು. 5 ಇಯರ್ LLB ಎಲ್ಲದನ್ನು ಕೂಡ ಇಟ್ಟಿದೀವಿ. ಜಸ್ಟ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಮ್ಮ ಹೊರಗಡೆ ನೀವು ಹೊರಗಡೆ ಇರುವಂತಹ ಒಂದು ನಂಬರ್ಸ್ ಗಳಿಗೆ ಕಾಲ್ ಮಾಡ್ಕೊಳ್ಬೇಕಷ್ಟೇ. 9591573526 ನಂಬರಿಗೆ ಕಾಲ್ ಮಾಡಿ. ಇಲ್ಲ ಅಂತಂದ್ರೆ 9972799640 ನಂಬರಿಗೆ ಕಾಲ್ ಮಾಡಿ. ಇಲ್ಲ ಅಂತ ನಮ್ಮ ಕಾನೂನು ಅಕಾಡೆಮಿ ನೋಟ್ಸ್ ಗಳಿಂದ, ಬ್ರೋಚರ್ ಗಳಿಂದ ನಾವು ರಿಲೀಸ್ ಮಾಡ್ತಾರಂತ ಯಾವ್ದಾದ್ರು ನಂಬರಿಗೆ ಕಾಲ್ ಮಾಡಿ. ನಮ್ಮ ಟೀಮ್ ಅವ್ರು ಬಂದು ನಿಮ್ಮ ಹತ್ರ ಕನೆಕ್ಟ್ ಆಗ್ತಾರೆ. ಇವತ್ತು ಇದನ್ನೆಲ್ಲ ತೋರಿಸುವಂತ ಉದ್ದೇಶ ಏನು ಅಂತಂದ್ರೆ, ಫಸ್ಟ್ ನಿಮಗೆ ಗೊತ್ತಿರಲಿ ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದಾರೆ, ಎಲ್ಲೆಲ್ಲಿ ಏನೇನ್ ಇದೆ, ಎಲ್ಲೆಲ್ಲಿ ಏನೇನ್ ಕಂಟೆಂಟ್ ಗಳಿದೆ, ನಾವೆಲ್ಲಿದ್ದೀವಿ, ನಾವೇನ್ ನೋಡ್ತಾ ಇದೀವಿ, ಎಲ್ಲದೂ ಗೊತ್ತಿರಲಿ ಅನ್ನುವಂತ ಒಂದು ವಿಷಯಕ್ಕೆ ನಿಮಗೆ ಕಂಪ್ಲೀಟ್ 100% ಇವತ್ತು ನಾನು ತೋರಿಸಿದ್ದು. ಇದಿಷ್ಟು ನಾನು ನಿಮಗೆ ಹೇಳ್ಬೇಕಾಗಿರುವಂತ ವಿಷಯ ಹೇಳಿದೀನಿ. ಸೊ ಎಲ್ಲ ಕಲ್ತ್ಕೊಳ್ಳಿ, ಚೆನ್ನಾಗಿ ಓದಿ ಒಳ್ಳೆ ನಾಲೆಜ್ ತಗೊಂಡು ಒಳ್ಳೆ ಲಾಯರ್ಸ್ ಗಳಾಗಿ ಸರ್. ಸುಮ್ಮನೆ ಕಾಟಾಚಾರಕ್ಕೆ ಅಲ್ಲಿ ಇಲ್ಲಿ ನೋಡ್ದೆ ಏನೋ ಮಾಡ್ದೆ ಅಂತ ಒದ್ದಾಡ್ಕೊಂಡು ಸಾಯಕ್ ಹೋಗ್ಬೇಡಿ. ಜೀವನ ಇದು, ಆಯ್ತಾ? ಪ್ರೊಫೆಷನಲ್ ಎಥಿಕ್ಸ್ ಕೋರ್ಸ್, ಪ್ರೊಫೆಷನಲ್ ಕೋರ್ಸ್ ಇದೊಂದು, ಪ್ರೊಫೆಷನಲ್ ಎಥಿಕಲ್ ಕೋರ್ಸ್ ಒಂದಿದು. ಸೊ ನೋಡ್ಕೊಂಡು ಆರಾಮಾಗಿ ಚೆನ್ನಾಗಿ ಓದ್ಕೊಳ್ಳಿ. ಇದೊಂದು ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು. ಕಾಲ್ ಮಾಡ್ಕೊಂಡು ಈಗಲೇ ಲಾಗಿನ್ ಆಗಿ. ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ನೆಮ್ಮದಿಯಿಂದ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.